ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ಸಮಸ್ಯೆಗಳಿದೆ. ಈ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕಾಗಿ ಬಹಳಷ್ಟು ಪ್ರಯತ್ನಗಳು ಕೂಡ ನಡೀತಾ ಇದೆ. ಇದಕ್ಕಾಗಿ ಈಗ ಸದ್ಯಕ್ಕೆ ಸುರ್ಜೇವಾಲಾ ಬೆಂಗಳೂರಿನಲ್ಲಿ ಕ್ಯಾಂಪ್ ಹಾಕಿ ಕೆಲವೊಂದು ಕಾಂಗ್ರೆಸ್ MLA ಗಳನ್ನ ಕರೆದು ಅವ್ರ ಜೊತೆಗೆ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ 1-to-1 ಮೀಟಿಂಗ್. ಈ ಮೀಟಿಂಗ್ ಅನ್ನು ಇವರು ಯಾಕೆ ನಡೆಸ್ತಾ ಇದ್ದಾರೆ, ಇದರ ಅವಶ್ಯಕತೆ ಏನು, ಹಾಗೇನೆ ಇದರ ಉದ್ದೇಶ ಏನು, ಇದೆಲ್ಲದ್ರ ಬಗ್ಗೆ ನಿಮ್ ಜೊತೆ ಕೆಲವೊಂದು ವಿಷಯಗಳನ್ನ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಅಂತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ರಾಜ್ಯಭಾರ ಪ್ರಾರಂಭ ಮಾಡಿದ ದಿನದಿಂದ ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆಗಳು ಕಾಡ್ತಾನೆ ಇದೆ. ಸಿದ್ದರಾಮಯ್ಯನವರು ಇಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ, ಆದ್ರೆ 2-3 ಪವರ್ ಸೆಂಟರ್ಗಳು ಇಲ್ಲಿ ಜನರೇಟ್ ಆಗಿಬಿಟ್ಟಿದೆ. ಈ ಪವರ್ ಸೆಂಟರ್ಸ್ ಸಿದ್ದರಾಮಯ್ಯನವ್ರನ್ನ ತಮ್ಮ ತಾಳಕ್ಕೆ ತಕ್ಕಂತೆ ಕುಣಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ನಿಮ್ಗೆ ಗೊತ್ತಿರಬಹುದು ಸಿದ್ದರಾಮಯ್ಯನವರ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಅವ್ರು ಯಾವುದೇ ರೀತಿಯಾದಂತಹ ನಿರ್ಧಾರವನ್ನು ತಗೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅಲ್ಲದೇನೆ ಇಲ್ಲಿರುವಂತಹ ಸಮಸ್ಯೆಗಳನ್ನು ಕೂಡ ಬಗೆಹರಿಸಲಿಕ್ಕೆ ಆಗದೇನೆ ಒದ್ದಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಮೇಲ್ನೋಟಕ್ಕೆ ಇಲ್ಲ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ, ಎಲ್ಲೋದು ಸರಿ ಇದೆ, ಈ ರೀತಿ ಹೇಳ್ಕೊಂಡು ತಿರ್ಗಾಡಬಹುದು. ಆದ್ರೆ ಒಳಗಡೆ ಹೊಕ್ಕು ನೋಡಿದಾಗ ಸಮಸ್ಯೆಗಳ ಆಗರವೇ ಆಗಿದೆ ಅಂತಲೇ ಹೇಳ್ಬೋದು. ಇದಕ್ಕೆ ಕಾರಣ ಫಂಡ್ಸ್. ನಿಮ್ಗೆ ಗೊತ್ತಿದ್ದ ಹಾಗೆ ಈ ಗ್ಯಾರಂಟಿ ಯೋಜನೆಗಳನ್ನ ಅವೈಜ್ಞಾನಿಕವಾಗಿ ಇವರು ಅನೌನ್ಸ್ ಮಾಡ್ಕೊಂಡು ಹೋಗಿದ್ದಾರೆ. ಇದರ ಸಾಧಕ ಬಾಧಕಗಳು ಯಾವುದನ್ನು ಕೂಡ ಯೋಚನೆ ಮಾಡದೇನೆ ಕೇವಲ ಚುನಾವಣೆಯನ್ನ ಗೆಲ್ಲಬೇಕು, ಅದಕ್ಕಾಗಿ ಜನರಿಗೆ ಆಮಿಷ ಒಡ್ಡಬೇಕು, ಈ ಒಂದೇ ಗುರಿಯನ್ನ ಇಟ್ಕೊಂಡು ಅನೌನ್ಸ್ ಮಾಡಿರುವಂತಹದ್ದು ಈ ಗ್ಯಾರಂಟಿ ಯೋಜನೆಗಳು. ಕೊನೆಗೆ ಬಿಡಿ, ಈ ಗ್ಯಾರಂಟಿ ಯೋಜನೆಗಳನ್ನ ಬೇರೆ ಬೇರೆ ರಾಜ್ಯಗಳು ಕೂಡ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾವೆ. ಈ ಗ್ಯಾರಂಟಿ ಯೋಜನೆಗಳನ್ನ ಟೀಕಿಸಿರುವಂತಹ ನರೇಂದ್ರ ಮೋದಿ ಅವರು ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೀತದಂತಹ ಚುನಾವಣೆ ಸಂದರ್ಭದಲ್ಲಿ ಈ ಯೋಜನೆಗಳನ್ನೇ ಬೇಸ್ ಆಗಿ ಇಟ್ಟುಕೊಂಡು ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಜನರಿಗೆ ಆಮಿಷವನ್ನು ಒಡ್ಡಿದ್ದಾರೆ. ಇದನ್ನು ನೋಡಿದ್ದೀರಾ. ಈಗ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಜನರಿಗೆ ನಾವು ಈ ರೀತಿಯಾದಂತಹ ಗ್ಯಾರಂಟಿಗಳನ್ನ ಕೊಡ್ತೇವೆ ಅಂದ್ರೆ ಬಿಟ್ಟಿ ಯೋಜನೆಗಳು ಎಲ್ಲದೂ ಕೂಡ ಇದನ್ನ ಕೊಡ್ತೇವೆ ಅಂತ ಹೇಳಿ ಅಧಿಕಾರ ಹಿಡಿದಂತ ರಾಜ್ಯಗಳಲ್ಲಿ ಆ ಸರ್ಕಾರಗಳು ಈಗ ಏದುಸಿರು ಬಿಡ್ತಾ ಇದೆ. ಯಾಕಂತ ಹೇಳಿದ್ರೆ ಇದನ್ನ ನಡ್ಸ್ಕೊಂಡು ಹೋಗ್ಲಿಕ್ಕೂ ಆಗ್ತಾ ಇಲ್ಲ, ಬಿಡ್ಲಿಕ್ಕೂ ಆಗ್ತಾ ಇಲ್ಲ. ಕರ್ನಾಟಕದ ಪರಿಸ್ಥಿತಿ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇದರಿಂದಾಗಿ ಏನಾಗ್ತಾ ಇದೆ, ಆ ರಾಜ್ಯದ ಅಭಿವೃದ್ಧಿಯ ಮೇಲೆ ನೇರವಾದಂತಹ ಪರಿಣಾಮ ಬೀರ್ತಾ ಇದೆ. ಕಾರಣ ಏನು ಅಂದ್ರೆ, ಪ್ರತಿ ವರ್ಷ ಕೂಡ ಈ ಸರ್ಕಾರಗಳು ಈ ಗ್ಯಾರಂಟಿ ಯೋಜನೆಗಳಿಗಾಗಿ ಬಹುಪಾಲ ಹಣವನ್ನ ಮೀಸಲಿರಿಸಬೇಕಾಗ್ತದೆ. ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕಾಗಿ ಬೇರೆ ಬೇರೆ ರೀತಿಯಾದಂತಹ ಟ್ಯಾಕ್ಸ್ ಅನ್ನ ಹೇರ್ತಾ ಇದ್ದಾರೆ. ಈ ಟ್ಯಾಕ್ಸ್ ಅನ್ನ ಪೇ ಮಾಡುವಂತ ಶ್ರೀಸಾಮಾನ್ಯ ಕೂಡ ಸುಮ್ಮನೆ ಕೂತ್ಕೊಳ್ಳಲ್ಲ, ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಾ ಇದ್ದಾನೆ. ಆದ್ರಿಂದಾಗಿ ಎಲ್ಲಾ ಕಡೆಗಳಲ್ಲೂ ಕೂಡ ಸಮಸ್ಯೆಗಳು ಉಂಟಾಗಿದೆ. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಸಮಸ್ಯೆ ಇದೆ. ಇಲ್ಲಿ ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರ ಆಡಳಿತ. ನೀವು ನೋಡಿರ್ಬಹುದು, 2013ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು. ಆ ಸಂದರ್ಭದಲ್ಲಿ ಕೂಡ ಅವರು 5 ವರ್ಷ ಆಡಳಿತವನ್ನ ನಡೆಸಿದ್ರು. ಆ ಸಂದರ್ಭದಲ್ಲಿದ್ದಂತಹ ಸಿದ್ದರಾಮಯ್ಯನಿಗೂ ಈಗ ಇರುವಂತಹ ಸಿದ್ದರಾಮಯ್ಯನವರಿಗೂ ಬಹಳಷ್ಟು ವ್ಯತ್ಯಾಸಗಳು ಕಾಣಿಸ್ತಾ ಇದೆ. ಅಂದ್ರೆ ಆಡಳಿತದಲ್ಲಿ ಬಿಗಿಯನ್ನ ಕಳ್ಕೊಂಡ್ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬಹುದು. ಹಾಗೇನೆ ತಮ್ಮ ಸಂಪುಟದಲ್ಲಿರುವಂತಹ ಮಂತ್ರಿಗಳಿರ್ಬೋದು ಅಥವಾ MLA ಗಳಿರ್ಬೋದು, ಇವರೆಲ್ಲರೂ ಕೂಡ ಹಾದಿ ಬೀದಿಯಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇದರಿಂದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡದಂತ ಡ್ಯಾಮೇಜ್ ಕೂಡ ಆಗ್ತಾ ಇದೆ. ಇದೆಲ್ಲದರ ನಡುವೆ ಈ ಪವರ್ ಸೆಂಟರ್ಸ್, DK ಶಿವಕುಮಾರ್ ಅವರು ಒಂದು ಮುಖ್ಯ ಪವರ್ ಸೆಂಟರ್ ಆಗಿ ಕ್ರಿಯೇಟ್ ಆಗಿಬಿಟ್ಟಿದ್ದಾರೆ. ಅವರು ಹೈಕಮಾಂಡ್ ತಮಗೆ ಕೊಟ್ಟಂತ ವಾಗ್ದಾನದಂತೆ 2 ವರ್ಷ ಮುಗಿದ ಮೇಲೆ ನಾನೇ ಮುಖ್ಯಮಂತ್ರಿ ಆಗ್ಬೇಕು ಅಂತಕೊಂಡು ಹಠ ಹಿಡಿದು ಕೂತಿದ್ದಾರೆ. ಆದ್ರೆ ಸಿದ್ದರಾಮಯ್ಯನವರಿಗೆ ಅಧಿಕಾರದಿಂದ ಕೆಳಗಡೆ ಇಳಿಯುವಂತಹ ಮನಸ್ಸಿಲ್ಲ. ಆದ್ರಿಂದಾಗಿ ಏನೇನು ಸರ್ಕಸ್ ಮಾಡ್ತಾ ಇದ್ದಾರೆ, ತಮ್ಮ ಹಿಂಬಾಲಕರಿಂದ ಹೇಳಿಕೆಗಳನ್ನ ಕೊಡಿಸ್ತಾ ಇದ್ದಾರೆ. ಎಲ್ಲವನ್ನೂ ನೀವು ನೋಡಿರ್ತೀರಾ. ಇದರ ಜೊತೆಯಲ್ಲಿ ಈ ಮಂತ್ರಿಗಳ ಮೇಲಿನ ಹಿಡಿತವನ್ನು ಕೂಡ ಸಿದ್ದರಾಮಯ್ಯನವರು ಕಳ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಮಂತ್ರಿಗಳು ಕೂಡ ಅಷ್ಟೇ ಬೇಕಾಬಿಟ್ಟಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಲವಾರು ಜಿಲ್ಲೆಗಳ ಉಸ್ತುವಾರಿ ಮಂತ್ರಿಗಳು ಅಲ್ಲಿಯ MLA ಗಳ ಕೈ ಕೂಡ ಸಿಗ್ತಾ ಇಲ್ಲ, ಅಥವಾ ಈ MLA ಗಳು ಹೇಳಿರುವಂತಹ ಕೆಲಸಗಳು ಕೂಡ ಆ ಕ್ಷೇತ್ರಗಳಲ್ಲಿ ನಡೀತಾ ಇಲ್ಲ. ಇದರಿಂದಾಗಿ ಈ ಎಲ್ಲ MLA ಗಳು ಕೂಡ ಈ ಉಸ್ತುವಾರಿಗಳ ಮೇಲೆ ಕೂಡ ಮುನಿದು ಬಿದ್ದಿದ್ದಾರೆ. ಅಲ್ಲದೇನೆ ಇವ್ರು ಯಾರು ಕೂಡ ಈ MLA ಗಳ ಕೈಗೆ ಕೂಡ ಸಿಗ್ತಾ ಇಲ್ಲ. ಅವರ ಫೋನ್ಗಳಿಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಅಥವಾ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ. ಈ ರೀತಿಯಾಗಿ ನಡೀತಾ ಇದೆ. ಇದೆಲ್ಲದರ ಪರಿಣಾಮ ಪಕ್ಷದೊಳಗಡೆ ಒಂದು ರೀತಿಯಾದಂತಹ ಬೇಗುದಿ ಹುಟ್ಕೊಂಡ್ ಬಿಟ್ಟಿದೆ. ಈ ಬೇಗುದಿ ಯಾವ ಲೆವೆಲ್ಗೆ ಹೋಗಿದೆ ಅಂತ ಹೇಳಿದ್ರೆ, ಕೆಲವರು ಓಪನ್ ಆಗಿ ಹೇಳಿಕೆಗಳನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇತ್ತೀಚೆಗೆ ನೀವು ನೋಡಿರಬಹುದು, BR ಪಾಟೀಲ್ ಅವರು ಕೊಟ್ಟಿರುವಂತಹ ಹೇಳಿಕೆ, ಈ ವಸತಿ ಯೋಜನೆಯಲ್ಲಿ ಉಚಿತ ಮನೆಗಳನ್ನ ಪಡ್ಕೊಳ್ಳಿಕ್ಕೆ ಎಷ್ಟು ಹಣವನ್ನ ಖರ್ಚು ಮಾಡಬೇಕಾಗಿ ಬರ್ತಾ ಇದೆ ಅಂತ ಹೇಳ್ಕೊಂಡು ಒಂದು ಹೇಳಿಕೆಯನ್ನು ಕೊಟ್ಟರು. ಇದು ನೇರವಾಗಿ ಜಮೀರ್ ಅಹಮದ್ ಖಾನ್ ಅವರಿಗೆ ತಿವಿದ ರೀತಿಯಲ್ಲಿತ್ತು. ಜಮೀರ್ ಅಹಮದ್ ಖಾನ್ ಯಾರನ್ನೋದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಸಿದ್ದರಾಮಯ್ಯನವರ ಬಲಗೈ ಬಂಟ ಅಂತಲೇ ಹೇಳ್ಬಹುದು. ಆ ರೀತಿಯಾಗಿ ಇವರು ವರ್ತಿಸ್ತಾ ಇರ್ತಾರೆ. ಎಲ್ಲಕ್ಕೆಲ್ಲ ಮುಖ್ಯವಾಗಿ ಒಂದು ಬಹುದೊಡ್ಡದಂತ ಮತ ಬ್ಯಾಂಕಿನ ಲೀಡರ್ ಆಗಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಆದ್ರಿಂದಾಗಿ ಇಲ್ಲಿ ಸಿದ್ದರಾಮಯ್ಯನವರ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಜಮೀರ್ ಅಹಮದ್ ಖಾನ್ ಏನ್ ಮಾಡಿದ್ರು ಕೂಡ ಸಹಿಸ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ಬಂದಿದೆ. ಇಲ್ಲಿ ಸಿದ್ದರಾಮಯ್ಯನವರು ಸಹಿಸ್ಕೊಳ್ಬಹುದು, ಆದ್ರೆ ಉಳಿದವರು ಸಹಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆಯಾ? ಆದ್ರಿಂದಾಗಿ ಎಲ್ಲರೂ ಕೂಡ ಕಂಪ್ಲೇಂಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಈ ಸಂದರ್ಭದಲ್ಲಿ ಈ ಅವಕಾಶವನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ತಾ ಇರುವವರು DK ಶಿವಕುಮಾರ್ ಅವರು. ಈ ಅತೃಪ್ತರಿದ್ದಾರಲ್ಲ, ಅವ್ರನ್ನೆಲ್ಲ ಒಂದ್ ಕಡೆ ಗುಡ್ಡೆ ಹಾಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. ಅವ್ರ ಮುಖಾಂತರ ಹೈಕಮಾಂಡ್ಗೆ ಪ್ರೆಷರ್ ಹಾಕ್ಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗ್ಬೇಕು, ಅಥವಾ ಈ ಮಂತ್ರಿಗಳನ್ನ ಬದಲಾವಣೆ ಮಾಡ್ಬೇಕು, ಸರಿಯಾದ ರೀತಿಯಲ್ಲಿ ನಮ್ಗೆ ಸ್ಪಂದನೆ ಮಾಡ್ತಾ ಇಲ್ಲ,
ಈ ರೀತಿಯಾದಂತಹ ಕೆಲವೊಂದು ಹೇಳಿಕೆಗಳನ್ನ ಕೊಡಿಸ್ತಾ ಇದ್ರು. ಹಾಗೇನೆ ಹೈಕಮಾಂಡಿಗೆ ಕೂಡ ಕಂಪ್ಲೇಂಟ್ಸ್ ನ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಈ ಸಮಸ್ಯೆಯನ್ನ ಬಗೆಹರಿಸಲಿಕ್ಕಾಗಿ ಈಗ ಸುರ್ಜೇವಾಲಾ ಅವರು ಬಂದು ಕೂತ್ಕೊಂಡು 1-to-1 ಮೀಟಿಂಗ್ ನ ತಗೊಳ್ತಾ ಇದ್ದಾರೆ. ಈ ಮೀಟಿಂಗ್ ನಲ್ಲಿ ಏನ್ ಮಾತಾಡಬೇಕು ಏನ್ ಮಾತಾಡಬಾರ್ದು ಅನ್ನೋದನ್ನ ಕೂಡ ಡಿ ಕೆ ಶಿವಕುಮಾರ್ ಅವರು ಕೆಲವೊಂದು MLA ಗಳಿಗೆ ಹೇಳಿ ಕಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದರ ಫಲಶ್ರುತಿ ರಾಮನಗರದ MLA ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಹೆಚ್ಚು ಕಡಿಮೆ 100 ಜನ MLA ಗಳಿದ್ದಾರೆ. ಅಂದ್ರೆ ಅವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಆಡಳಿತದ ಬಗ್ಗೆ ಅವರು ಬೇಸತ್ತಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿ ಬದಲಾವಣೆ ಆಗ್ಬೇಕು ಅಂತ ಹೇಳ್ಕೊಂಡು ಪ್ರೆಷರ್ ಹಾಕ್ತಾ ಇದ್ದಾರೆ ಅಂತ ಕೂಡ ಒಂದು ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ಇದೆಲ್ಲದನ್ನು ನೋಡಿದಾಗ ನಿಮ್ಗೆ ಅರ್ಥ ಆಗ್ತದೆ ಇಲ್ಲಿ ಸಮಸ್ಯೆ ಏನಿದೆ ಅಂತೇಳಿ. ಆ ಮೂಲಕ ಒಂದಂತೂ ಅರ್ಥ ಆಗ್ತಾ ಇರೋದೇನು ಅಂತ ಹೇಳಿದ್ರೆ, ಸದ್ಯದಲ್ಲಿ ಇಲ್ಲಿ ಬದಲಾವಣೆ ಆಗ್ಬೇಕು ಅಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಆಗ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ಇತ್ತೀಚೆಗೆ KN ರಾಜಣ್ಣ ಅವರೊಂದು ಹೇಳಿಕೆಯನ್ನ ಕೊಟ್ಟರು. ಏನೋ ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ಬಹುದೊಡ್ಡದಂತ ಕ್ರಾಂತಿ ಆಗ್ತದೆ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಅಂತ ಕೊಂಡು. ಅದು ಯಾವ ರೀತಿಯಾದಂತಹ ಕ್ರಾಂತಿ ಅನ್ನೋದು ಇನ್ನೂ ಗೊತ್ತಿಲ್ಲ. ಆದ್ರೆ ಈ ಕ್ರಾಂತಿಗಳಿಗೆ ಮುನ್ನುಡಿ ಬರುವ ರೀತಿಯಲ್ಲಿ ಕೆಲವೊಂದು ವಿದ್ಯಮಾನಗಳು ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಪತ್ರಕರ್ತರು ಕೆಲವೊಂದು ಪ್ರಶ್ನೆಯನ್ನ ಕೇಳಿದ್ರು. ಅಂದ್ರೆ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಸದ್ಯದ ಕ್ರೈಸಿಸ್, ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ನಾಯಕತ್ವದ ಬದಲಾವಣೆ ಇಲ್ಲಿ ಆಗ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ಕೂಡ ಪ್ರಶ್ನೆಯನ್ನ ಕೇಳಿದ್ರು. ಅಂದ್ರೆ ನೇರವಾಗಿ ಅವ್ರು ಕೇಳಿರೋದೇನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವ್ರನ್ನ ಇಳಿಸಿ ಡಿ ಕೆ ಶಿವಕುಮಾರ್ ಅಥವಾ ಬೇರೆ ಇನ್ಯಾರನ್ನಾದ್ರೂ ಮುಖ್ಯಮಂತ್ರಿ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆಯನ್ನ ಕೇಳಿದ್ರು. ಇದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿರುವಂತ ಉತ್ತರ ಇದೆ ನೋಡಿ. ಈ ಉತ್ತರ ಇದೆಯಲ್ಲ, ಇದನ್ನ ಹಿಡ್ಕೊಂಡೀಗ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಹೈಕಮಾಂಡ್ ನಿರ್ಧಾರವನ್ನ ಮಾಡ್ತದೆ ಅಂತಕೊಂಡು ಹೇಳಿದ್ರು. ಇಲ್ಲಿ ನಡೀತಿರುವಂತಹ ಎಲ್ಲ ವಿದ್ಯಮಾನಗಳು ಹೈಕಮಾಂಡ್ಗೆ ಅಪ್ಡೇಟ್ ಆಗ್ತದೆ. ಹೈಕಮಾಂಡ್ ಇಲ್ಲಿ ನಾಯಕತ್ವವನ್ನು ಬದಲಾಯಿಸಬೇಕಾ ಬೇಡವಾ ಅಂತ ಹೇಳ್ಕೊಂಡು ನಿರ್ಧಾರ ಮಾಡ್ತದೆ ಅಂತೇಳಿ ಹೇಳಿದ್ರು. ಈಗ ಏನಾಗಿದೆ ಅಂದ್ರೆ, ಹಾಗಾದ್ರೆ ಹೈಕಮಾಂಡ್ ಅಂದ್ರೆ ಏನು? ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ರೋಲ್ ಏನು? ಇವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಈಗ ಈ ಅಧ್ಯಕ್ಷಗಿರಿ ಅನ್ನೋದು ಕೇವಲ ನಾಮಕಾವಸ್ಥೆಯ ಅಥವಾ ಇವರಿಗೆ ಏನಾದ್ರೂ ಪವರ್ ಇದೆಯಾ, ಅಂದ್ರೆ ಏನಾದ್ರು ಅಧಿಕಾರ ಇದೆಯಾ? ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಲಿ ಶುರು ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಬಹುದೊಡ್ಡದಾದಂತಹ ಸಂಶಯ ಮೂಡ್ತಾ ಇರೋದೇನು ಅಂತ ಹೇಳಿದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇವಲ ಒಂದು ಸೈನ್ ಮಾಡ್ಲಿಕ್ಕಾಗಿ ಕೂರಿಸಿರುವಂತಹ ರಬ್ಬರ್ ಸ್ಟ್ಯಾಂಪ್. ಅದು ಬಿಟ್ರೆ ಇವ್ರ ಕೈಲಿ ಏನು ಆಗಲ್ಲ. ಕಾಂಗ್ರೆಸ್ನ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ತಾ ಇರೋದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅಥವಾ ಅವ್ರ ಗಾಂಧಿ ಫ್ಯಾಮಿಲಿಯವರು. ಅದು ಬಿಟ್ರೆ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಯಾವುದೇ ರೀತಿಯಾದಂತಹ ಅಧಿಕಾರ ಇಲ್ಲ. ಕೇವಲ ಅವ್ರು ಎಲ್ಲಿ ಸೈನ್ ಹಾಕು ಅಂತ ಹೇಳಿದ್ರೆ ಸೈನ್ ಹಾಕ್ತಾರೆ, ಅಥವಾ ಎಲ್ಲಿ ಹೆಬ್ಬೆಟ್ ಹಾಕು ಅಂತ ಹೇಳಿದ್ರೆ ಅಲ್ಲಿ ಹೆಬ್ಬೆಟ್ ಓದ್ತಾರೆ. ಬಿಟ್ರೆ ಯಾವುದೇ ರೀತಿಯಾದಂತಹ ಅಧಿಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇವ್ರನ್ನ ಒಂದ್ ರೀತಿ ಬೊಂಬೆ ಆಟದ ಬೊಂಬೆ ಅಂತೇಳಿ ಹೇಳ್ತಾರಲ್ಲ, ಆ ರೀತಿ ಕುಣಿಸುವವರು ಬೇರೆಯವರಿದ್ದಾರೆ, ಇವರು ಕೇವಲ ಕುಣಿಯುವಂತಹ ಗೊಂಬೆ ಅಂತ ಕೂಡ ಈಗ ಎಲ್ಲರೂ ಮಾತಾಡಲಿ ಶುರು ಮಾಡಿದ್ದಾರೆ. ಇದು ಮೇಲ್ನೋಟಕ್ಕೆ ಕೂಡ ಹಾಗೆ ಅನಿಸ್ತದೆ. ಇಲ್ಲದಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಓಕೆ ನಾನೇನೋ ನಿರ್ಧಾರವನ್ನ ತಗೊಳ್ತೇನೆ ಅಂತ ಹೇಳಿದ್ರೆ ಯಾವುದೇ ರೀತಿಯ ಸಮಸ್ಯೆ ಇರಲಿಲ್ಲ. ಅದಕ್ಕೆ ಬದಲಾಗಿ ಹೈಕಮಾಂಡ್ ನಿರ್ಧಾರ ತಗೊಳ್ತದೆ, ಇದೆಲ್ಲವೂ ಕೂಡ ಹೈಕಮಾಂಡ್ಗೆ ಅಪ್ಡೇಟ್ ಆಗ್ತದೆ, ಹೈಕಮಾಂಡ್ ಎಲ್ಲವನ್ನೂ ಗಮನಿಸ್ತಾ ಇದೆ. ಈ ರೀತಿಯಾಗಿ ಹೇಳೋ ಮುಖಾಂತರ ಹೈಕಮಾಂಡ್ ಅಂದ್ರೆ ಯಾರು, ಈ ರೀತಿಯಾದಂತ ಪ್ರಶ್ನೆ ಬರ್ತದೆ. ಏನಾದ್ರು ಒಂದು ಕಮಿಟಿ ಇದೆಯಾ ಅಂದ್ರೆ, ಇಲ್ಲಿ ಸೋನಿಯಾ ಗಾಂಧಿ ಇದ್ದಾರೆ, ರಾಹುಲ್ ಗಾಂಧಿ ಇದ್ದಾರೆ, ಪ್ರಿಯಾಂಕಾ ವಾದ್ರಾ ಇದ್ದಾರೆ. ಇವರು 3 ಜನ ಮುಖ್ಯ ಆಧಾರ ಸ್ತಂಭಗಳು. ಅದಾದ್ಮೇಲೆ ಅವ್ರ ಕೆಳಗಡೆ ಮಲ್ಲಿಕಾರ್ಜುನ್ ಖರ್ಗೆ, ಸಾಮಾನ್ಯವಾಗಿ ರಾಹುಲ್ ಗಾಂಧಿ ಜೊತೆ ಕಾಣಿಸ್ಕೊಳ್ಳುವಂತಹ ಸುರ್ಜೇವಾಲಾ, ವೇಣುಗೋಪಾಲ್ ಅಥವಾ ಜಯರಾಮ್ ರಮೇಶ್, ಹಾಗೇನೆ ಇನ್ನು ಚಿದಂಬರಂ, ಈ ತರ ಕೆಲವರೆಲ್ಲ ಇದ್ದಾರಲ್ಲ ಹಿರಿಯ ನಾಯಕರು ಅನ್ಸ್ಕೊಂಡವರು. ಇವರು ಎಲ್ಲ ಸೇರಿ ಹೈಕಮಾಂಡ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೈಕಮಾಂಡ? ಈ ರೀತಿಯಾದಂತಹ ಕೆಲವೊಂದು ಪ್ರಶ್ನೆಗಳು ಈಗ ಉದ್ಭವ ಆಗ್ತದೆ. ಒಟ್ಟಾರೆಯಾಗಿ ಇಲ್ಲಿ ಗೊತ್ತಾಗ್ತಾ ಇರೋದು ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಸಮಸ್ಯೆ ಇದೆ ಕರ್ನಾಟಕದಲ್ಲಿ. ಇದು ಮೇಲ್ನೋಟಕ್ಕೆ ಗೊತ್ತಾಗುವಂಥದ್ದು ಮತ್ತೆ ಎಲ್ರಿಗೂ ಗೊತ್ತಿರುವಂತಹ ವಿಷಯ. ದಿನ ಬೆಳಗಾದ್ರೂ ಒಂದೊಂದು ರೀತಿಯಾದಂತಹ ಹೇಳಿಕೆಗಳು ಬರ್ತಾ ಇದೆ. ಅಭಿವೃದ್ಧಿ ಕಾರ್ಯಗಳಂತೂ ಬಿಡಿ ಯಾವುದು ನಡೀತಾ ಇಲ್ಲ, ಎಲ್ಲಿ ಕೂಡ ಏನು ಕೆಲಸಗಳು ನಡೀತಾ ಇಲ್ಲ. ಇದು ಎಲ್ಲದನ್ನು ಕೂಡ ಅಷ್ಟೇ MLA ಗಳು ಓಪನ್ ಆಗಿ ಹೇಳ್ತಾ ಇದ್ದಾರೆ. ಹಾಗೇನೆ ಮಂತ್ರಿಗಳು ಕೂಡ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ನಾಮಕಾವಸ್ಥೆ ಮಾತ್ರ ನಾವು ಮಂತ್ರಿಗಳು, ನಮ್ಮ ಖಾತೆಗೆ ಯಾವುದೇ ರೀತಿಯಾದಂತಹ ಹಣ ಬರ್ತಾ ಇಲ್ಲ, ಫಂಡ್ಸ್ ಇಲ್ಲದೆ ನಾವು ಹ್ಯಾಕ್ ಕೆಲಸ ಮಾಡಿಸೋದು. ಅದೇ ರೀತಿಯಲ್ಲಿ MLA ಗಳು ಕೂಡ ಅಷ್ಟೇ ನಮ್ಮ ಕ್ಷೇತ್ರಗಳಿಗೆ ಫಂಡ್ಸ್ ಕೊಡ್ತಾ ಇಲ್ಲ, ಆದ್ರಿಂದಾಗಿ ನಮ್ಮ ಕ್ಷೇತ್ರಗಳಿಗೆ ಹೋಗಿ ಜನರಿಗೆ ಮುಖ ತೋರಿಸ್ಲಿಕ್ಕೆ ಆಗ್ತಾ ಇರಲ್ಲ. ಈ ರೀತಿಯಾದಂತಹ ಮಾತುಗಳು ಕೂಡ ಬರ್ತಾ ಇದೆ. ಆದ್ರಿಂದಾಗಿ ಟೋಟಲ್ ಆಗಿ ಇಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅನ್ನೋದು ಒಂದು ರೀತಿ ಗೊಂದಲಮಯದ ಗೂಡಾಗ್ಬಿಟ್ಟಿದೆ. ಈ ಗೊಂದಲವನ್ನ ಬಗೆಹರಿಸಲಿಕ್ಕಾಗಿ ಈಗ ಸುರ್ಜೇವಾಲಾ ಅವರು ಬಂದಿದ್ದಾರೆ. ಆದ್ರೆ ಇದರಿಂದಾಗಿ ಗೊಂದಲ ಬಗೆಹರಿತದ ಅಥವಾ ಬೇರೆ ಏನಾದ್ರು ನಡೀತಾ ಇದೆಯಾ? ಇನ್ನೊಂದು ಸುದ್ದಿ ಬರ್ತಾ ಇರೋದು ಏನಂತ ಹೇಳಿದ್ರೆ, ಕೇವಲ ಇಲ್ಲಿ ಇನ್ನೊಂದು ಸುದ್ದಿ ಬರ್ತಾ ಇರೋದು ಏನಂತ ಹೇಳಿದ್ರೆ, ಸಿದ್ದರಾಮಯ್ಯನವ್ರನ್ನ ಅಕ್ಟೋಬರ್ ಅಥವಾ ನವೆಂಬರ್ ಒಳಗಡೆ ಬದಲಾವಣೆ ಮಾಡಲೇಬೇಕು. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಪ್ರೆಷರ್ ಆಗ್ತಾ ಇದ್ದಾರೆ. ಇದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕಾಗಿ ಕೇವಲ ಇವರಿಂದ ಒಂದು ಅಭಿಪ್ರಾಯವನ್ನ ಸಂಗ್ರಹ ಮಾಡಿಕೊಂಡು ಕೊನೆಗೆ ಸಿದ್ದರಾಮಯ್ಯನವ್ರನ್ನ ಕರೆದು, ನೋಡಿ ನಿಮ್ಮ ವಿರುದ್ಧ ಇಷ್ಟು ಜನ ಮಾತಾಡ್ತಾ ಇದ್ದಾರೆ, ಆದ್ರಿಂದಾಗಿ ದಯವಿಟ್ಟು ನೀವು ರಾಜೀನಾಮೆ ಕೊಟ್ಟು ಕೆಳಗಡೆ ಇಳಿರಿ, ಇಲ್ಲಿ ಇನ್ನೊಬ್ಬರನ್ನ ನಾವು ಕೂರಿಸ್ತೇವೆ ಅಂತ ಹೇಳ್ಕೊಂಡು ಏನೋ ಒಂದು ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾರೆ. ಈ ರೀತಿಯಾದಂತಹ ಮಾತುಗಳು ಕೂಡ ಹೊರಗಡೆ ನಡೀತಾ ಇದೆ. ಅಂದ್ರೆ ಮೇಲ್ನೋಟಕ್ಕೆ ಅನಿಸ್ತಾ ಇರೋದು ಇಲ್ಲಿರುವಂತಹ ಸಮಸ್ಯೆಗಳನ್ನ ಪರಿಹಾರ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತೇಳಿ, ಆದ್ರೆ ಒಳಗಡೆ ನಡೀತಾ ಇರುವಂತಹ ವಿಷಯವೇ ಬೇರೆ ಅಂತಕೊಂಡು ಮಾತಾಡ್ತಾ ಇದ್ದಾರೆ. ನೋಡೋಣ, ಇವತ್ತು ಮತ್ತು ನಾಳೆವರೆಗೂ ಕೂಡ ಸುರ್ಜೇವಾಲಾ ಅವರು ಬೆಂಗಳೂರಿನಲ್ಲಿ ಇರ್ತಾರೆ.
ಇವರೆಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸ್ತಾ ಇದ್ದಾರೆ. ಅದರ ಔಟ್ಕಮ್ ಏನ್ ಬರ್ತದೆ ಇದನ್ನ ನಾವು ಮುಂದಿನ ದಿನಗಳಲ್ಲಿ ನೋಡಬಹುದು. ಇಲ್ಲಿ ಟೋಟಲ್ ಆಗಿ ಗೊತ್ತಾಗಿರೋದು ಏನು ಅಂತ ಹೇಳಿದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇವಲ ಹೆಸರಿಗೆ ಒಬ್ಬ ಅಧ್ಯಕ್ಷ ಬಿಟ್ರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಅಧಿಕಾರ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮನಮೋಹನ್ ಸಿಂಗ್ ತರನೇ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಆಟ ಆಡಿಸ್ತಿರುವಂತ ಗೊಂಬೆ ಅನ್ನೋದು ಎಲ್ರಿಗೂ ಕ್ಲಿಯರ್ ಆಗ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತದೆ, ಕಾದ್ ನೋಡೋಣ. ಸ್ನೇಹಿತರೆ, ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.